ಹೊಲದ ಕಡೆ ಹೋಗಿ ಬಂದರಾಯ್ತೆಂದು ಹೊರಟಿದ್ದೆ. ಅದು ಇರಲಿ, ನೀನೇನು ಈ ಕಡೆ ಹೊರಟಿರುವೆ? ಮತ್ತೇನು ಮಾಡಲಿ ವೀರಭದ್ರ, ಮನೆಯಲ್ಲಿ ನನಗಂತೂ ಕೆಲಸವಿಲ್ಲ. ಬೇರೆ ಕಡೆ ಹೋಗಿ ಕೆಲಸ ಮಾಡಬೇಕೆಂದ್ರೆ ನನಗೆ ಕೆಲಸವೂ ಸಿಗುತ್ತಿಲ್ಲ. ಅದಕ್ಕಾಗಿ ಈ ರೀತಿ ಸೋಮಾರಿ ಅಂತ ಹೇಳ್ತಿದ್ದೇನೆ. ಹೌದು ಪ್ರಕಾಶ್, ಕಷ್ಟಪಟ್ಟು ವಿದ್ಯೆಯನ್ನು ಕಲಿತಾಗ ಆ ವಿದ್ಯೆಯ ಫಲ ನಿಮ್ಮಂತವರಿಗೆ ಸಿಗದಿದ್ದಾಗ ಈ ರೀತಿ ನಿರುದ್ಯೋಗಿಯಾಗಿ ತಿರುಗೋದು ಸಹಜ. ಪ್ರಕಾಶ್, ನೀನು ಎಲ್ಲಾದರೂ ನೌಕರಿಗೆ ಪ್ರಯತ್ನ ಪಡಬಹುದಲ್ಲವೇ? ವೀರಭದ್ರ, ನಾನು ನೌಕರಿಗೆ ಎಷ್ಟೋ ಪ್ರಯತ್ನ ಮಾಡಿದೆ ವೀರಭದ್ರ, ಆದರೆ ನೌಕರಿನೇ ಸಿಗಲಿಲ್ಲ. ಯಾಕೆ ಪ್ರಕಾಶ್, ವಿದ್ಯೆಯಲ್ಲೇನಾದರೂ ಕಡಿಮೆ ದರ್ಜೆಯಲ್ಲಿದೆಯಾ? ವೀರಭದ್ರ, ವಿದ್ಯೆಯಲ್ಲಿ ಕಡಿಮೆ ಇಲ್ಲ ವೀರಭದ್ರ, ಹಣದಲ್ಲಿ ಕಡಿಮೆ ಇದ್ದ ಕಾರಣ ನಮ್ಮಂತ ಬಡವರಿಗೆ ನೌಕರಿ ಸಿಗುವುದಿಲ್ಲಪ್ಪ, ಸಿಗುವುದಿಲ್ಲ. ಅಂದರೇನು ಪ್ರಕಾಶ್ ನಿನ್ನ ಮಾತಿನ ಅರ್ಥ? ಈಗಿನ ಕಾಲದಲ್ಲಿ ಹಣ ಇದ್ದವರಷ್ಟೇ ನೌಕರಿಗೆ ಹೋಗಬಹುದಾ? ಹೌದು ವೀರಭದ್ರ, ಇಂದಿನ ಕಾಲದಲ್ಲಿ ಹಣವಿದ್ದರೆ ಮಾತ್ರ ನೌಕರಿಗೆ ಹೋಗಬಹುದು. ಯಾಕೆಂದರೆ ಕಲಿತವರ ಸಂಖ್ಯೆ 190ರಷ್ಟು ಹೆಚ್ಚಿದೆ. ಅದು ಈ ಸರ್ಕಾರಕ್ಕೆಲ್ಲ ಗೊತ್ತಾಗಿ ಮನೆಗೊಬ್ಬನಾದರೂ ಲಕ್ಷ ಲಂಚ ಕೊಟ್ಟು ಬರ್ತಾನೆಂದು ತಿಳಿದು ಸ್ವರ್ಗ ಲೋಕವೇರಿ ಹಾಗೆ ನಿದ್ದೆ ಮಾಡುತ್ತಿದೆ ಇಂದಿನ ಸರ್ಕಾರ. ಏನು ಹೇಳುತ್ತಿರುವೆ ನೀನು? ಈ ಸರ್ಕಾರ ಹಣ ನೋಡುತ್ತಿದೆ, ಗುಣ ನೋಡುತ್ತಿಲ್ಲವೆಂದಂತಿದೆಯಲ್ಲ? ಹೌದು ವೀರಭದ್ರ, ಒಂದು ವೇಳೆ ಈ ಸರ್ಕಾರ ನಮ್ಮಂತ ಅನಕ್ಷಕರಿಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದೇ ನಿಜವಾದರೆ ಈ ಸರ್ಕಾರಕ್ಕೆ ಸವಾಲ್ ಹಾಕಿ ಸರ್ಕಾರದ ತುಂಬ ಲಂಚ ತಿಂದು ಮಂಚದ ಮೇಲೆ ಮಲಗುವ ಆ ಮಂಜಾನನ ಮಕ್ಕಳನ್ನು ಈ ನನ್ನ ಪ್ರಚಂಡ ಪರಶುರಾಮನಿಂದ ಇಂಚಿಂಚಾಗಿ ಕತ್ತರಿಸಿ ಹಾಕಿ ಬಿಡುತ್ತೇನೆ. ವೀರಭದ್ರ, ಹೋಗಲಿ ಬಿಡು. ನನ್ನ ಸಲುವಾಗಿ ನೀನೇಕೆ ಸರ್ಕಾರಕ್ಕೆ ಸಿಡಿದು ಮಾತನಾಡುತ್ತೀರಿ? ಹಾ ವೀರಭದ್ರ, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಯಾವ ವಿಷಯ ಪ್ರಕಾಶ್? ಅದೇ ವೀರಭದ್ರ, ನಮ್ಮ ಶಿವನ ತಂಗಿ ಶಿಲ್ಪಾಳ ವಿಷಯ. ಏನು? ಶಿವನ ತಂಗಿ ಶಿಲ್ಪಾಳಿಗೆ ಏನಾಯಿತು ಪ್ರಕಾಶ್? ವೀರಭದ್ರ, ಅದನ್ನು ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ವೀರಭದ್ರ. ಮೊನ್ನೆ ಶುಕ್ರವಾರ ದಿನ ತಮ್ಮ ಮಣಿದೇವರಾದ ಶ್ರೀ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋದಾಗ ಯಾರೋ ಕಾಮುಕರು ಅವಳ ಶೀಲಗೆಡಿಸಿ ಮೈ ತುಂಬ ಗುಂಡು ಹಾಕಿ ಕೊಲೆ ಮಾಡಿ ಹೋಗಿದ್ದಾರೆ. ಏನು? ಆ ಕೊಲೆಯನ್ನು ಯಾರು ಮಾಡಿದ್ದಾರೆಂದು ಇನ್ನು ಪತ್ತೆನೇ ಇಲ್ಲ. ನನ್ನ ಸ್ನೇಹಿತ ಶಿವನ ತಂಗಿ ಕೊಲೆ ಆಯಿತಾ? ಯಾವಾಗ ಪ್ರಕಾಶ್? ಹೌದು ವೀರಭದ್ರ, ಈಗಾಗಲೇ ಈ ಕೊಲೆಯಾಗಿ 2 ದಿನವಾಯಿತು. ನಿನಗೆ ಈ ಸುದ್ದಿ ಗೊತ್ತಿಲ್ಲವೇ? ಇಲ್ಲ ಪ್ರಕಾಶ್, ನಾನು ಒಂದು ವಾರ ಊರಲ್ಲಿದ್ದಿದ್ದಿಲ್ಲ, ಮುಂಜಾನೆ ತಾನೇ ಬಂದಿದ್ದೆ. ಆದರೆ ಈ ವಿಷಯವನ್ನು ನನ್ನ ಅತ್ತಿಗೆ ನನಗೆ ತಿಳಿಸಬೇಕಾಗಿತ್ತು, ಅವರು ನನಗೆ ತಿಳಿಸಿಲ್ಲ. ಪ್ರಕಾಶ್, ಶಿಲ್ಪಾಳ ಮೈಯ ತುಂಬ ಗುಂಡು ಹಾಕಿ ಹೋಗಿದ್ದಾರೆಂದರೆ ಈ ಕೊಲೆ ಕೇಸನ್ನು ಪತ್ತೆ ಹಚ್ಚಲೇಬಹುದು ಎನಿಸುತ್ತಿದೆ. ಅದು ಹೇಗೆ ಸಾಧ್ಯ ವೀರಭದ್ರ? ಕೊಲೆಯಾಗಿ 2 ದಿನವಾದರೂ ಕೊಲೆ ಯಾರು ಮಾಡಿದ್ದಾರೆಂದು ಇನ್ನೂ ಸುಳಿವೇ ಇಲ್ಲ. ಪ್ರಕಾಶ್, ಸುಳುವಿಲ್ಲೆಂದು ಸುಮ್ಮನೆ ಕುಳಿತುಕೊಳ್ಳಬಾರದು. ನಮ್ಮೂರಿನಲ್ಲಿ ಬಂದೂಕುಗಳು ಯಾರ್ಯಾರ ಮನೆಯಲ್ಲಿ ಗೊತ್ತೇ ನಿನಗೆ? ನಮ್ಮ ಊರಲ್ಲಿ ಬಂದೂಕುಗಳು ಯಾರ ಮನೆಯಲ್ಲಿ ವೀರಭದ್ರ? ಆ ಗೌಡನ ಮನೆಯಲ್ಲಿ ಬಿಟ್ಟರೆ ಮತ್ತೆ ಯಾರ ಮನೆಯಲ್ಲೂ ಇಲ್ಲ. ಪ್ರಕಾಶ್, ಗೌಡರ ಮನೆಯಲ್ಲಿ ಬಂದೂಕುಗಳಿವೆ ಎಂಬುದು ಎಲ್ಲರಿಗೂ ಗೊತ್ತು. ಹಾಗಾದರೆ ಆ ದುಷ್ಟ ಗೌಡನೇ ಅವಳನ್ನು ಏಕೆ ಕೊಲೆ ಮಾಡಿರಬಾರದು? ವೀರಭದ್ರ, ಏನು ಹೇಳುತ್ತಿದ್ದೀಯ ನೀನು? ನಮ್ಮ ಗೌಡರು ಇಂಥ ಕೆಲಸಕ್ಕೆಲ್ಲ ಕೈ ಹಾಕುವರಲ್ಲ. ಮೇಲಾಗಿ ಇಡೀ ಊರೇ ಅವರ ಕೈಯಲ್ಲಿದೆ ಎಂದಾಗ ನಾವೆಲ್ಲರೂ ಅವರಿಗೆ ಮಕ್ಕಳಿದ್ದಾಗಪ್ಪ ತಮ್ಮ ಮಗಳ ಮೇಲೆ ಕಾಮದಾಹ ತೀರಿಸಿಕೊಳ್ಳಲು ಸಾಧ್ಯವೇ? ಪ್ರಕಾಶ್, ನಿನಗಿನ್ನೂ ಗೊತ್ತಿಲ್ಲ ದುಷ್ಟ ಗೌಡನ ಬಗ್ಗೆ. ಅವನು ಒಂದು ತರ ಬೂದಿ ಮುಚ್ಚಿದ ಕಂಡವಿದ್ದಂತೆ, ಕಣ್ಣಿಗೆ
ಕಣ್ಣಿಗೆ ಬೂದಿಯಂತೆ ಕಂಡರೂ ಅದರ ತುಂಬ ಬರೆ ಬೆಂಕಿಯನ್ನೇ ತುಂಬಿಕೊಂಡು ಆ ಕೆಲಸಕ್ಕೆ ಅವನು ಕೈ ಹಾಕಲು ಅವನ ಮನಸ್ಸು ಒಪ್ಪದಿದ್ದರೂ ಅವನಲ್ಲಿದ್ದ ದುಡ್ಡೆಂಬ ದುರಬುದ್ಧಿ ಈ ಕೆಲಸಕ್ಕೆ ಕೈ ಹಾಕಲು ಹಚ್ಚುತ್ತದೆ. ವೀರಭದ್ರ, ನಿನ್ನ ಮಾತನ್ನು ಕೇಳುತ್ತಿದ್ದರೆ ನನಗೂ ಕೂಡ ಅವಳೇ ಕೊಲೆ ಮಾಡಿರಬೇಕು ಅನಿಸುತ್ತಿದೆ. ಆದರೆ ಏನು ಮಾಡುವುದು, ಆ ಗೌಡ ಗುಟ್ಟನ್ನೆಲ್ಲ ರಟ್ಟನಾಗಿ ಮಾಡಿಬಿಟ್ಟಿದ್ದಾನಲ್ಲ. ದುಡ್ಡಿನ ದುರಹಂಕಾರದಲ್ಲಿ ನಾನೇ ಗೌಡನೆಂದು ಗರ್ವದಿಂದ ಆ ಗುಟ್ಟನ್ನು ರಟ್ಟನಾಗಿ ಮಾಡಿದರು. ನಾನು ಆ ಗುಟ್ಟನ್ನು ಹೊರೆ ತೆಗೆದು ಹಾಕಿ ಆ ಬಡ ಹುಡುಗಿ ಒಡನೆ ತನ್ನ ಕಾಮದಾಟವನ್ನು ತೀರಿಸಿಕೊಂಡು ಅವಳನ್ನು ಕೊಲೆಗೈದೆ ಎಂದು ತನ್ನ ತಪ್ಪನ್ನು ತಾನು ಒಪ್ಪಿಕೊಂಡರೆ ಸರಿ. ಇಲ್ಲವಾದರೆ ಈ ನನ್ನ ಪ್ರಚಂಡ ಪರಶುರಾಮನಿಂದ ಅವನ ರುಂಡವನ್ನೇ ಚೆಂದಾಡಿ ಅವನ ಮನೆಯ ತುಂಬ ರಕ್ತದ ಕಾಲುವೆಯನ್ನು ಹರಿಸಿ ಬರೋಣ. ಬಾ ಪ್ರಕಾಶ್, ಹೋಗೋಣ. ಆ ಭದ್ರ, ಅಷ್ಟೇ ಮಾಡೋಣ, ಬಾ ಹೋಗೋಣ.